ವೀಕ್ಷಕರಿಗೆ ನಮಸ್ಕಾರ. ಜ್ಯೋತಿಷ್ಯ ನುಡಿ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ನಾನು ನಿಮ್ಮ ಅರುಣ್ ಕುಮಾರ್ ಶರ್ಮಾ. ಈ ದಿನ ಈ ಕಾರ್ಯಕ್ರಮದಲ್ಲಿ ನಾವು ಸ್ವರ್ಣಗೌರಿ ವ್ರತ ಮತ್ತು ವರಸಿದ್ಧಿ ವಿನಾಯಕ ವ್ರತಗಳನ್ನು ಕುರಿತು ಚರ್ಚೆ ಮಾಡೋಣ. ಈ ಒಂದು ವಿಶೇಷವಾದ ವ್ರತಗಳು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ಮತ್ತು ಚೌತಿ ದಿನಗಳಲ್ಲಿ ಆಚರಿಸುವುದು ಮುಂದಿನಿಂದಲೂ ಬಂದಿರತಕ್ಕಂತಹ ಸಂಪ್ರದಾಯವಾಗಿರುತ್ತದೆ. ಈ ವ್ರತಗಳಲ್ಲಿ ತಾಯಿ ಸ್ವರ್ಣಗೌರಿ ಮತ್ತು ಮಗನಾದಂತಹ ವರಸಿದ್ಧಿ ವಿನಾಯಕ ಸ್ವಾಮಿಯನ್ನು ನಾವು ಆರಾಧನೆ ಮಾಡುವುದು ನಮ್ಮ ಹೈಂದವ ಸಂಪ್ರದಾಯವಾಗಿರುತ್ತದೆ. ಗಣಪತಿ ಹಬ್ಬವನ್ನು ನಾವು ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತೀವಿ ಅನ್ನೋದರ ಬಗ್ಗೆ ನಾವು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ. ಆಯಾ ಪ್ರಾಂತ್ಯಗಳಿಗೆ ಆಯಾ ಅವರ ಅನುಕೂಲಗಳಿಗೆ ಅನುಗುಣವಾಗಿ ನಾವು ಶಕ್ತ್ಯಾನುಸಾರವಾಗಿ ಭಕ್ತ್ಯಾನುಸಾರವಾಗಿ ವರಸಿದ್ಧಿ ವಿನಾಯಕನನ್ನು ನಾನಾ ರೀತಿಗಳಲ್ಲಿ ಆರಾಧಿಸುವುದನ್ನು ನಾವು ಕಂಡಿರ್ತೇವೆ. ದೇವಿ ಸ್ವರ್ಣಗೌರಿಯನ್ನು ವಿಶೇಷವಾಗಿ ಮದುವೆ ಆಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ಸುಮಂಗಲಿಯರು ಅವರ ಯಾವಜ್ಜೀವ ಸೌಮಂಗಲ್ಯಕ್ಕಾಗಿ ಪುತ್ರ ಪೌತ್ರಾಭಿವೃದ್ಧಿಗಾಗಿ ಈ ವ್ರತವನ್ನು ಮಾಡುವುದು ನಾವು ನೋಡಬಹುದು. ಈ ವ್ರತವನ್ನು ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ ಹೆಣ್ಣು ಮಕ್ಕಳ ವಂಶಗಳು ಮತ್ತು ಅವರ ಅರಿಶಿಣ ಕುಂಕುಮ ಭಾಗ್ಯಗಳು ಸದಾಕಾಲ ಇರಬೇಕು ಅಂತ ಆ ಹೆಣ್ಣು ಮಕ್ಕಳು ಆರಾಧಿಸುವ ದೇವಿಯೇ ಈ ಸ್ವರ್ಣಗೌರಿ ದೇವಿಯಾಗಿರ್ತಾರೆ. ಈ ವ್ರತಗಳನ್ನು ಕುರಿತು ಸಂಕ್ಷಿಪ್ತವಾಗಿ ಕೆಲವು ಮಾತುಗಳನ್ನು ಈ ಕಾರ್ಯಕ್ರಮದಲ್ಲಿ ನಾವು ವಿಚಾರಿಸುವುದು. ದೇವಿ ಸ್ವರ್ಣಗೌರಿ ವ್ರತವನ್ನು ಭಾದ್ರಪದ ಶುದ್ಧ ತದಿಗೆ ದಿನ ಮಾಡುತ್ತೇವೆ. ಈ ವ್ರತವನ್ನು ಮಾಡುವ ಹೆಣ್ಣು ಮಕ್ಕಳು ಮುತ್ತೈದೆಯರು ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ತೀರಿಸಿಕೊಂಡು ಸ್ನಾನಗಳನ್ನು ಆಚರಿಸಿ ಮನೆ ದೇವರಿಗೆ ಆರಾಧನೆಯನ್ನು ಮಾಡಿದ ನಂತರ ಸ್ವರ್ಣಗೌರಿ ದೇವಿಯನ್ನು ಕುರಿತು ವ್ರತವನ್ನು ಮಾಡಬೇಕು. ಈ ವ್ರತವನ್ನು ಷೋಡಶೋಪಚಾರ ಪೂಜೆಗಳಿಂದ ಮಾಡಿ ಎಳ್ಳುಂಡೆಗಳು, ತಂಬಿಟ್ಟುಗಳು ಹಾಗೂ ಹೋಳಿಗೆಗಳ ನೈವೇದ್ಯಗಳನ್ನು ಸ್ವರ್ಣಗೌರಿ ದೇವಿಗೆ ಸಮರ್ಪಿಸಿ ಇನ್ನು ಅವರವರ ಪದ್ಧತಿಗಳಂತೆ ಬೇಕಾದಷ್ಟು ಹಲವಾರು ವಿಧವಾದ ನೈವೇದ್ಯಗಳನ್ನು ಹಣ್ಣುಗಳನ್ನು ಸ್ವರ್ಣಗೌರಿ ದೇವಿಗೆ ಸಮರ್ಪಿಸಿ 16 ಗಂಟುಗಳನ್ನು ಹಾಕಿರತಕ್ಕಂತಹ ಸೂತ್ರಗ್ರಂಥಿಯನ್ನು ಕೈಗೆ ಧರಿಸಿ ಆ ಸ್ವರ್ಣಗೌರಿ ವ್ರತಕಥವನ್ನು ಕೇಳಿ ಈ ವ್ರತದಲ್ಲಿ ಇನ್ನೊಂದು ವೈಶಿಷ್ಟ್ಯವೇನಪ್ಪ ಅಂದರೆ ತಮ್ಮ ಎರಡೂ ಕೈಗಳಲ್ಲಿ ಉಪ್ಪು ಮತ್ತು ತೊಗರಿ ಬೇಳೆಗಳನ್ನು ಇಟ್ಟುಕೊಂಡು ಹೆಣ್ಣು ಮಕ್ಕಳು ಸವತಿಯ ಒಂದು ಬಾಧೆ ಸವತಿಯ ಒಂದು ಕಷ್ಟ ಯಾವತ್ತಿಗೂ ತಮಗೆ ಬರಬಾರದು ಅಂತ ಹೇಳಿ ಈ ವ್ರತವನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳು ಆಚರಿಸುವುದನ್ನು ನಾವು ನೋಡಬಹುದು. ಈ ದಿನ ಹೆಣ್ಣು ಮಕ್ಕಳು ಬಾಗಿನಗಳನ್ನು ಒಂದು ಸ್ವರ್ಣಗೌರಿ ದೇವಿಗೆ ಸಮರ್ಪಿಸಿ ಆ ಮರದ ಬಾಗಿನಗಳನ್ನು ಮುತ್ತೈದೆಯರಿಗೆ ಕೊಟ್ಟು ಸಂತೋಷ ಪಡುವುದನ್ನು ಸಹ ಈ ಸ್ವರ್ಣಗೌರಿ ವ್ರತದ ದಿನ ನಾವು ನೋಡಬಹುದು. ಹಾಗಾಗಿ ಈ ಸ್ವರ್ಣಗೌರಿ ದೇವಿಯನ್ನು ಆರಾಧಿಸುವ ಹೆಣ್ಣು ಮಕ್ಕಳಿಗೆ ಯಾವಜ್ಜೀವ ಸೌಮಂಗಲ್ಯವನ್ನು ಸ್ವರ್ಣಗೌರಿ ದೇವಿ ಪ್ರಸಾದಿಸುವಲ್ಲಿ ಯಾವುದೇ ಸಂಶಯವಿರುವುದಿಲ್ಲ. ಈ ಸ್ವರ್ಣಗೌರಿ ದೇವಿಯನ್ನು ಆರಾಧನೆ ಮಾಡುವ ಹೆಣ್ಣು ಮಕ್ಕಳಿಗೆ ಸ್ವರ್ಣಗೌರಿ ಅನುಗ್ರಹದಿಂದ ಸದಾಕಾಲ ಸನ್ಮಂಗಳಗಳನ್ನು ಆ ಸ್ವರ್ಣಗೌರಿ ದೇವಿ ನೀಡಲಿ ಅಂತ ಆ ದೇವಿಯನ್ನು ನಾವು ಪ್ರಾರ್ಥಿಸೋಣ. ಅದೇ ರೀತಿಯಾಗಿ ಈ ಸ್ವರ್ಣಗೌರಿ ವ್ರತದ ಕಥೆ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯು ಕೈಲಾಸದಲ್ಲಿ ಸಾಂಬ ಸದಾಶಿವ ಸ್ವಾಮಿಯು ತಮ್ಮನ್ನು ಪ್ರಮಥಗಣ ಸಮೇತನಾಗಿ ಪಾರ್ವತೀ ದೇವಿಯೊಂದಿಗೆ ಸಿಂಹಾಸನಾರೂಢನಾಗಿ ಕುಳಿತಿರಲು ಸುಬ್ರಹ್ಮಣ್ಯ ಸ್ವಾಮಿಯು ಎಲ್ಲೋ ದೇವನೇ ತಂದೆಯೇ ಈ ಭೂಲೋಕದಲ್ಲಿ ಸಮಸ್ತ ಸನ್ಮಂಗಳನ್ನು ಉಂಟು ಮಾಡಿ ಸಂತಾನ ಸೌಭಾಗ್ಯಗಳನ್ನು ನೀಡುವಂತಹ ವ್ರತವನ್ನು ತಳಿಸಿಕೊಡಬೇಕು ಎಂದು ಕೇಳಿದಾಗ ಆ ಸದಾಶಿವನು ಎಲ್ಲೋ ಸುಬ್ರಹ್ಮಣ್ಯ ಸ್ವಾಮಿಯೇ ಈ ಕಲಿಯುಗದಲ್ಲಿ ಸ್ವರ್ಣಗೌರಿ ದೇವಿಯನ್ನು ಯಾರಾದರೆ ಭಾದ್ರಪದ ಶುದ್ಧ ತದಿಗೆಯ ದಿನ ಶ್ರದ್ಧಾಭಕ್ತಿಗಳಿಂದ ಪೂಜಿಸಿ ಶಕ್ತ್ಯಾನುಸಾರವಾಗಿ ನೈವೇದ್ಯಗಳನ್ನು ಸಮರ್ಪಿಸಿ ಸಂಗೀತ ನೃತ್ಯ ಗೀತಾದಿಗಳಿಂದ ದೇವಿಗೆ ಹಾರತಿಗಳನ್ನು ಬೆಳಗಿ ಆ ಸ್ವರ್ಣಗೌರಿ ದೇವಿಯ ಆರಾಧನೆಯನ್ನು ಮಾಡುತ್ತಾರೋ ಅವರ ಮನೆಯಲ್ಲಿ ಯಾವಜ್ಜೀವ ಸೌಮಂಗಲ್ಯಗಳು ಸಂತಾನ ಸೌಭಾಗ್ಯಗಳನ್ನು ಸ್ವರ್ಣಗೌರಿ ಉಂಟು ಮಾಡ್ತಾಳೆ ಅಂತ ಕೇಳಿದಾಗ ಈ ವ್ರತವನ್ನು ಮಾಡುವ ವಿಧಾನವ್ಯಾವುದು ಎಂದು ಕೇಳಿದಾಗ ನಾನು ಮುಂಚೆ ಹೇಳಿದ ಹಾಗೆ ಸ್ವರ್ಣಗೌರಿ ವ್ರತದ ದಿನ ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಸ್ವರ್ಣಗೌರಿ ದೇವಿಯನ್ನು ಆರಾಧಿಸಿ 16 ಗ್ರಂಥಿಗಳಿರುವ ದಾರವನ್ನು ಕಟ್ಟಿಕೊಂಡು ಹೆಣ್ಣು ಮಕ್ಕಳು ಈ ವ್ರತವನ್ನು ಮಾಡಬೇಕು ಎಂದು ಹೇಳಿದಾಗ ಈ ವ್ರತ ವೃತ್ತಾಂತವನ್ನು ಭೂಲೋಕದಲ್ಲಿ ಹೇಗೆ ಬಂತು ಎಂಬುದಾಗಿ ಕೇಳ್ತಾರೆ. ಪೂರ್ವದಲ್ಲಿ ಒಬ್ಬ ಮಹಾರಾಜರು ಸಂತಾನವಿಲ್ಲದ ಕಾರಣ ಅರಣ್ಯದಲ್ಲಿ ಸಂಚಾರ ಮಾಡುತ್ತಿರಲು ಆ ಮಹಾರಾಜರಿಗೆ ಒಂದು ಕಡೆ ಆಯಾಸವಾಗಿ ಒಂದು ಸರೋವರದಲ್ಲಿ ನೀರನ್ನು ಕುಡಿಯಲು ಅಂತ ಹೋದಾಗ ಅಲ್ಲಿ ದೇವತಾ ಸ್ತ್ರೀಯರು 16 ಗಂಟುಗಳು ಹಾಕಿರುವ ದಾರಗಳನ್ನು ಕಟ್ಟಿಕೊಂಡು ಒಂದು ಪೂಜೆಯನ್ನು ಮಾಡುತ್ತಿರುವುದನ್ನು ಅವರು ಗಮನಿಸುತ್ತಾರೆ. ಆ ಮಹಾರಾಜರು ಅಲ್ಲಿಗೆ ಹೋಗಿ ಆ ದೇವತಾ ಸ್ತ್ರೀಯರನ್ನು ಕುರಿತು, ದೇವತಾ ಸ್ತ್ರೀಯರೇ
ತಾವು ಮಾಡುತ್ತಿರುವ ಈ ವ್ರತವ್ಯಾವುದು ಎಂದು ಕೇಳಲು ಅವರು ಸಮಸ್ತ ಸನ್ಮಂಗಳಗಳನ್ನು ಉಂಟು ಮಾಡುವ ಸ್ವರ್ಣಗೌರಿ ಪೂಜೆಯನ್ನು ನಾವು ಮಾಡುತ್ತಿದ್ದೇವೆ ಎಂದು ಹೇಳಿದಾಗ ಆ ಪೂಜೆಯ ವಿಧಾನವನ್ನು ತಾನು ತಿಳಿದುಕೊಂಡು ಪ್ರಸಾದಗಳನ್ನು ಆ ದೇವತಾ ಸ್ತ್ರೀಯರಿಂದ ಸ್ವೀಕರಿಸಿ ಅವರಿಂದ ಆ ದಾರವನ್ನು ಸಹ ತಾನು ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಬಂದು ಆ ಮಹಾರಾಜರಿಗೆ ಇರುವಂತಹ ಇಬ್ಬರು ಹೆಂಡತಿಯರು, ಅಕ್ಕ ತಂಗಿಯರಾಗಿರತಕ್ಕಂತಹ ಇಬ್ಬರು ಹೆಂಡತಿಯರು ಆ ಮಹಾರಾಜರಿಗಿರ್ತಾರೆ. ಅವರಿರುವರಿಗೂ ಈ ವ್ರತದ ಮಹಿಮೆಯನ್ನು ತಿಳಿಸಿ ಅವರಿಗೆ ಆ ದಾರಗಳನ್ನು ಮಹಾರಾಜರು ಕೊಡ್ತಾರೆ. ಮೊದಲನೆಯ ಹೆಂಡತಿಯು ಶ್ರದ್ಧಾಭಕ್ತಿಗಳಿಂದ ಆ ವ್ರತ ವಿಧಾನವನ್ನು ತಿಳಿದುಕೊಂಡು ಆ ದಾರವನ್ನು ಪತಿಯ ಕೈಯಿಂದ ತೆಗೆದುಕೊಂಡು ದೇವತಾ ಪ್ರಸಾದವನ್ನು ಧರಿಸಿ ಶ್ರದ್ಧಾಭಕ್ತಿಗಳಿಂದ ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಾರೆ. ಎರಡನೇ ಹೆಂಡತಿಯು ಧನ ಮದದಿಂದಲೂ ತಾನು ಒಂದು ರಾಜಕಾಂತಿ ಎಂಬ ಗರ್ವದಿಂದಲೂ ಆ ವ್ರತವನ್ನು ತಿರಸ್ಕಾರ ಮಾಡಿ ಬಳಿಕ ಆ ದಾರವನ್ನು ಸಹ ತೆಗೆದು ಮನೆಯಿಂದ ಹೊರಗೆ ಎಸೆಯುತ್ತಾರೆ. ಅಲ್ಲಿ ಹೊರಗಡೆ ಬಿದ್ದಂತಹ ಆ ದಾರವು ಒಂದು ಒಣಗಿದ ಗಿಡದ ಮೇಲೆ ಬಿದ್ದು ಆ ಗಿಡವು ಆ ದಾರ ಬಿದ್ದ ತಕ್ಷಣ ಎಲೆ ಬಳ್ಳಿಗಳಿಂದಲೂ ಫಲಪುಷ್ಪಗಳಿಂದಲೂ ಶೋಭಾಯಮಾನವಾಗುತ್ತದೆ. ಅನಂತರ ಆ ಎರಡನೇ ಹೆಂಡತಿಯು ಮಹಾರಾಜನಿಂದ ದೂಷಿತಳಾಗಿ ಅರಣ್ಯವನ್ನು ಸೇರುವಂತಹ ಪರಿಸ್ಥಿತಿ ಬರುತ್ತದೆ. ಆಕೆ ಅರಣ್ಯವನ್ನು ಸುತ್ತುತ್ತಲಿರಲು ಮಹಾಲಕ್ಷ್ಮಿಯು ಮೊದಲನೆಯದಾಗಿ ಎದುರಾಗುತ್ತಾರೆ. ಮಹಾಲಕ್ಷ್ಮಿಯು ನೀನು ಈ ರೀತಿಯ ಪಾಪವನ್ನು ಮಾಡಿರುವುದರಿಂದ ನನ್ನಲ್ಲಿ ನಿನಗೆ ಆಶ್ರಯವಿಲ್ಲವೆಂದು ಕಳುಹಿಸುತ್ತಾಳೆ. ಮತ್ತು ಗಣಪತಿಯು ಆಕೆಗೆ ದಾರಿನಲ್ಲಿ ಸಿಗುತ್ತಾರೆ. ಗಣಪತಿಯೂ ಸಹ ನೀನು ಈ ರೀತಿ ನನ್ನ ತಾಯಿಯನ್ನು ದೂಷಿಸಿರುವುದರಿಂದ ನಿನಗೆ ನನ್ನಲ್ಲಿ ಆಶ್ರಯವಿಲ್ಲವೆಂದು ಮುಂದಕ್ಕೆ ಕಳುಹಿಸುತ್ತಾರೆ. ಆ ಒಂದು ರಾಜಕಾಂತಿಯು ಅರಣ್ಯದಲ್ಲಿ ಸ್ವರ್ಣಗೌರಿ ದೇವಿಯನ್ನು ಸ್ತುತಿಸುತ್ತಾ ಹೋಗುತ್ತಿರಲು ಒಂದು ಸರೋವರದ ಬಳಿ ಆ ಸ್ವರ್ಣಗೌರಿ ದೇವಿಯು ಪ್ರತ್ಯಕ್ಷಳಾಗುತ್ತಾಳೆ. ಆ ದೇವಿಯನ್ನು ಕುರಿತು ಸ್ತುತಿಸಿದಾಗ ಸ್ವರ್ಣಗೌರಿ ದೇವಿಯು ನಿನ್ನ ಒಂದು ಭಕ್ತಿಯಿಂದ ನಾನು ಪ್ರಸನ್ನಳಾಗಿದ್ದೇನೆ, ಹಾಗಾಗಿ ನಿನ್ನನ್ನು ಈ ಪಾಪದಿಂದ ವಿಮುಕ್ತಳನ್ನಾಗಿ ಮಾಡುತ್ತಿದ್ದೇನೆ ಎಂದು ಹೇಳಿ ಆ ಸ್ವರ್ಣಗೌರಿ ದೇವಿಯ ಪೂಜೆಯನ್ನು ಆ ರಾಜಕಾಂತಿಯು ಮಾಡಲು ಆ ಸ್ವರ್ಣಗೌರಿ ಪ್ರಸಾದದಿಂದ ಮಹಾರಾಜರು ಆತನ ದ್ವಿತೀಯ ಪತ್ನಿಯನ್ನು ಹುಡುಕಿಕೊಂಡು ಬಂದು ಆಕೆಯನ್ನು ಪುನಃ ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಈ ರೀತಿಯಾಗಿ ಯಾರಾದರೆ ಈ ಸ್ವರ್ಣಗೌರಿ ವ್ರತವನ್ನು ಭಾದ್ರಪದ ಮಾಸದಲ್ಲಿ ಆಚರಿಸುತ್ತಾರೆ ಅಥವಾ ಆಗ ಅನಾನುಕೂಲವಾದ ಸಂದರ್ಭದಲ್ಲಿ ನವರಾತ್ರಿಗಳಲ್ಲೂ ಸಹ ಈ ಸ್ವರ್ಣಗೌರಿ ಪೂಜೆಯನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಬೇಕೆಂದು ಸಂಕಲ್ಪವಿರುವವರು ಮಾಡಬಹುದು. ಯಾರಾದರೆ ಈ ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಾರೋ ಅವರಿಗೆ ಸಮಸ್ತ ಸನ್ಮಂಗಳಗಳನ್ನು ಸ್ವರ್ಣಗೌರಿ ದೇವಿಯು, ಪ್ರಸನ್ನ ಪಾರ್ವತಿ ದೇವಿಯು ಅವರಿಗೆ ಅನುಗ್ರಹಿಸಿ ಅವರು ಸಂತಾನ ಸೌಭಾಗ್ಯಗಳನ್ನು ಅನುಭವಿಸುವುದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಈ ವ್ರತವ ಕಥೆಯು ಹೇಳುತ್ತದೆ. ಹಾಗಾಗಿ ಈ ಸ್ವರ್ಣಗೌರಿ ದೇವಿಯನ್ನು ತಾವೆಲ್ಲರೂ ಶ್ರದ್ಧಾಭಕ್ತಿಗಳಿಂದ ಪೂಜಿಸಿ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಆ ದೇವಿಯ ಒಂದು ಅನುಗ್ರಹದಿಂದ ತಾವೆಲ್ಲರೂ ಸಂತೋಷದಿಂದ ಇರಬೇಕು ಅಂತ ಮನಸ್ಫೂರ್ತಿಯಾಗಿ ಕೋರುತ್ತಿದ್ದೇವೆ.